ಅದಾದ್ಮೇಲೆ ಈ ಮನೆ ಸದಸ್ಯ ಆಗಿದ್ದಾಗ ಅವ್ರ ಸಪೋರ್ಟ್ ಯಾವ ತರ ಇತ್ತು? ಆ ಥರದಿಂದ ತುಂಬಾ ಇದಾಯ್ತಾ? ಹೆಂಗೆ ಏನಾಯ್ತು? ಏನಿಲ್ಲ, ಅದಾದ್ಮೇಲೆ ನನ್ನ ವೈಫ್ ಒಂದಿನ ಇದ್ರ ಏನು ಪಾಸ್ಪೋರ್ಟ್ದು ಒಂದು ಸಂಗತಿ ನಡೆದಿತ್ತಲ್ಲ, ಅದಾಗ ಒಂದು 4 ಇಯರ್ಸ್ 3 ಇಯರ್ಸ್ 3.5 ಇಯರ್ಸ್ 4 ಇಯರ್ಸ್ ಆಗಿತ್ತು. ಸೊ ಆದಮೇಲೆ ಮನೆಯಲ್ಲಿ ಪ್ರೆಷರ್ ಇತ್ತು ಅವ್ರಿಗೆ ಮದುವೆ ಆಗಬೇಕು ಅನ್ನೋದು, ಯಾಕೆಂದ್ರೆ ಅವರೇ ಹಿರಿ ಮಗಳು. ಅವಾಗ ಒಂದಿಬ್ರು 3 ಜನ ಗಂಡುಗಳನ್ನ ಕರೆಯುವಂಥ ಒಂದು ಟೈಮರ್, ಅಂದರೆ ಈ ಥರ ಕರಿತೀನಿ ನೋಡು ನೀನು ಅನ್ನೋ ಥರ ಟೈಮಲ್ಲಿ ನನ್ನ ವೈಫ್ ಹೇಳ್ತಾರೆ, ಇಲ್ಲ ನಾನು ಒಬ್ಬನ ಪ್ರೀತಿಸ್ತಾ ಇದ್ದೀನಿ. ಯಾರು ಅಂತ ಕೇಳ್ತಾರೆ. ಪ್ರದೀಪ್ ಅಂತ ಹೇಳ್ತಾರೆ. ಅವ್ರು ಪ್ರದೀಪ್ ಅಂತ ಹೇಳಿದ ತಕ್ಷಣ ಯಾರು ಏನು ಎತ್ತ ಏನು ಮಾತಾಡೋದಿಲ್ಲ, ಹೊರಡ್ತಾರೆ ಆಫೀಸ್ಗೆ. ಅವಾಗಿನ್ನೂ ಸರ್ವಿಸಲ್ಲಿದ್ದರು. ಹೊರಟು ಸಂಜೆ ಆಫೀಸಿಂದ ಬರ್ತಾ 3 ವರ್ಷದ ಹಿಂದೆ ನಾನು ಪಾಸ್ಪೋರ್ಟ್ಗೆ ಅಪ್ಲಿಕೇಶನ್ ಕೊಟ್ಟಿದ್ನಲ್ಲ, ಆ ಅಪ್ಲಿಕೇಶನಲ್ಲಿ ಪ್ರದೀಪ್ ಅಂತ ನೋಡಿರ್ತಾರಲ್ಲ, ಆ ಅಪ್ಲಿಕೇಶನ್ನ ತಂದು ನನ್ನ ವೈಫ್ಗೆ ಕೊಡ್ತಾರಂತೆ, ಇದೇ ಪ್ರದೀಪ್ ತಾನೆ ಅಂತ. ಸೊ ಅಲ್ಲಿಗೆ ನನ್ನ ವೈಫ್ಗೆ ಒಂಥರ 4 ಇಯರ್ಸ್ ಬ್ಯಾಕ್ ಕಳಿಸಿದ್ದಂಥ ಹುಡುಗನ ಹೆಸರನ್ನ ಆ ಅಪ್ಲಿಕೇಶನ್ನ ಕೂಡ ಇಟ್ಕೊಂಡಿದ್ದಾರೆ ಇವರು ಪರ್ಸ್ನಲ್ ಕ್ಯಾಬಿನಲ್ಲಿ. ಅಂದರೆ ಇನ್ನೆಷ್ಟು ಮಟ್ಟಿಗೆ ಅಂದರೆ ನನ್ನ ಮೇಲೆ ಗಮನ ಇಟ್ಟಿದ್ದಾರೆ ಅನ್ನೋ ಥರ, ಆ ಮಟ್ಟಕ್ಕೆ ಅವರ ಒಂದು ಜ್ಞಾಪಕ ಶಕ್ತಿ ಇತ್ತು. ಸೀರಿಯಸ್ ಆಗಿ ಹೆಂಗೆ ಅಂದರೆ, ಅವ್ರ ಫೋನ್ನ ಇವತ್ತಿಗೂ ನೋಡಿ ನೀವು ಬೇಕಾರೆ ಮ್ಯಾಕ್ಸಿಮಮ್ ಒಂದು 10 ಜನದ ನಂಬರ್ ಸೇವ್ ಆಗಿರ್ಬೋದು. ಶ್ರೀಧರ್ ಅಂದರೆ ನಂಬರ್ ಟೈಪ್ ಮಾಡೋರು, ಕಾಂಟ್ಯಾಕ್ಟ್ಸ್ ಹೋಗಿ SRIDHAR ಅಂತ ಹುಡುಕ್ತಾ ಇರಲಿಲ್ಲ, ಡೈರೆಕ್ಟ್ ನಂಬರ್ ಹೊಡೆಯೋರು. ಆಮೇಲೆ ಯಾರದೇ ಫೋನ್ ನಂಬರ್ ಬಂದ್ರು ಇದು ಇವಂದು ಅಂತ ಎತ್ತೋರು. ಅಷ್ಟು ನಂಬರ್ಗಳು ಅವ್ರಿಗೆ, ಅಂದರೆ ಬರೀ ನಂಬರ್ ಅನ್ನೋ ವಿಚಾರದಲ್ಲ, ಪ್ರತಿಯೊಂದರಲ್ಲೂ ಜ್ಞಾಪಕ ಶಕ್ತಿ ಆ ಥರ. ನಾನಂತೂ ನನ್ನ ಕೆರಿಯರಲ್ಲೇ ಅವರು 10 ವರ್ಷದ ಜರ್ನಿನಲ್ಲಿ ಅವ್ರ ಕಾಂಟ್ಯಾಕ್ಟ್ಸ್ ಹೋಗಿ ಯಾರನ್ನ ಒಬ್ಬರನ್ನ ಕಾಂಟ್ಯಾಕ್ಟಲ್ಲಿ ಹುಡುಕಿದ್ದಾರೆ ಅನ್ನೋ ಇದನ್ನ ನಾನು ನೋಡೇ ಇಲ್ಲ. ನಂಬರ್ ಹೊಡೆದ್ರೆ ಅದು ಕರೆಕ್ಟಾಗಿ ಅವ್ರಿಗೆ ಹೋಗೋದು. ಆ ಥರ ಪ್ರತಿಯೊಬ್ಬರ ನಂಬರ್ಗಳನ್ನೂ ಜ್ಞಾಪಕ ಇಟ್ಕೊಂಡಿದ್ದು. ಹಂಗೆ ನನ್ನ ಅಪ್ಲಿಕೇಶನ್ ತಂದು ಕೊಟ್ಟು ಆಮೇಲೆ ಸರಿ ಹುಡುಗನ ಕರೆಸು ಮನೆಗೆ. ಅಷ್ಟೊತ್ತಿಗೆ ನಂದು ಒಂದು 4-5 ಸಿನಿಮಾ ಆಗಿತ್ತು. ಸೊ ಮನೆಗೆ ಕರೆಸಿ ಇಲ್ಲಿ ಮೇಲ್ಗಡೆ ಕುತ್ಕೊಂಡು ಕರೆಸಿದ್ರು. ನಾನು ಅಂದ್ಕೊಂಡಿದ್ದೆ ಏನೋ ಪ್ರಶ್ನೆಗಳಾಗತ್ತೆ, ಆಮೇಲೆ ಮನೆಗೆ ಕರೆಸ್ತಿದ್ದಾರೆ ಅಂದರೆ ಏನೋ ಒಂದು IAS ಆಫೀಸರು, ಇಷ್ಟು ಸರ್ವಿಸ್ ಮಾಡಿರೋರು, ಇಷ್ಟು ಫ್ಯಾನ್ ಫಾಲೋಯಿಂಗ್ ಇರೋರು, ಏನೋ ಇಕ್ಕಟ್ಟಿಗೆ ಸಿಗಾಕ್ಸ್ತಾರೆ ನನ್ನ, ಆ ಥರದ್ದೆಲ್ಲ ಇರುತ್ತಲ್ಲ. ನಾನು ಕೂಡ ಒಬ್ಬ ಮಿಡಲ್ ಕ್ಲಾಸ್ ಲೆವೆಲಿಂದ ಬಂದಿರೋವಂಥ ಹುಡುಗ. ಸೊ ಏನೇನು ಆಗ್ಬೋದು ಅನ್ನೋ ಒಂದು ಚಿಕ್ಕ ಭಯ ಇತ್ತು. ಸೊ ಮೇಲ್ಗಡೆ ಕರೆದ್ರು, ಕರೆದು 2 ಪ್ರಶ್ನೆ ಕೇಳಿದ್ರು. ಆ 2 ಪ್ರಶ್ನೆ ತುಂಬ ಅಂದರೆ ತುಂಬ ಸೆನ್ಸಿಬಲ್ ಆ್ಯಂಡ್ ತುಂಬ ಕಾಮನ್ ಆಗಿರೋವಂಥ ಪ್ರಶ್ನೆಗಳಾಗಿತ್ತು. ಯಾರೊಬ್ಬ ಫ್ರೆಂಡ್ನ ಕೇಳುವಂಥ ಪ್ರಶ್ನೆಗಳಾಗಿತ್ತು. ಅದು ಬಿಟ್ಟರೆ ಅಂದರೆ ನನ್ನ ಮಗಳನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು, ಯಾವುದೇ ರೀತಿಯಲ್ಲೂ ನನ್ನ ಮಗಳಿಗೆ ಯಾವತ್ತೂ ನೋವು ಕೊಡಬಾರ್ದು, ಈ ಥರ 2. ಅದು ಬಿಟ್ಟರೆ ನೀವು ಎಷ್ಟು ಸಂಬಳ, ಎಷ್ಟು ಸಿನಿಮಾ ಮಾಡಿದೀಯಾ, ನಿಮ್ಮ ಸ್ಟೇಟಸ್ ಏನು, ಎಷ್ಟು ಆಸ್ತಿ ಇದೆ, ಫ್ಯೂಚರ್ ಪ್ಲ್ಯಾನ್ಸ್ ಏನು, ಅಣ್ಣ ತಮ್ಮ ಇದ್ದಾರಾ, ಅಂದರೆ ಏನೇನು ಪ್ರಶ್ನೆಗಳು ಪ್ರಪಂಚದಲ್ಲಿ ಕೇಳ್ತಾರೆ ಯೂಶಲ್ ಆಗಿ, ಅದೆಲ್ಲ ಬಿಟ್ಟು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ಯಾವುದೇ ರೀತಿ ನೋವು ಕೊಡಬಾರ್ದು, ಅವೆರಡೇ ಕೇಳಿದ್ದು. ಸೊ ಕೇಳಿದ ತಕ್ಷಣ ಮದುವೆಗೆ ತಯಾರಿ ಆಯಿತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.